ಕೇಂದ್ರ ಬಜೆಟ್ ಮಂಡನೆಯಾಗಿದೆ. ಬಜೆಟ್ ಭಾಷಣದ ಅವಧಿ ನಿರೀಕ್ಷೆಯಂತೆಯೇ ಕಡಿಮೆ ಇತ್ತು. ವಿವರಗಳ ಆ ಅನೆಕ್ಷರ್ನಲ್ಲಿದೆ, ವಿವರಗಳ ಈ ಅನೆಕ್ಷರ್ನಲ್ಲಿದೆ. ಆ ರೀತಿಯಾಗಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳ್ತಾ ಹೋದರು. ಪೂರ್ತಿ ಬಜೆಟ್ ಭಾಷಣವನ್ನು ಓದುವ ತನಕ ಯಾರಿಗೆ ಏನು ಅನ್ನೋದು ಅರ್ಥ ಆಗೋದಿಲ್ಲ. ಹೈಲೈಟ್ಸ್ ಅಂತೂ ನಮ್ಮ ಮುಂದಿದ್ದಾವೆ. ಅತಿ ದೊಡ್ಡ ಟೇಕವೇ ಏನಂದರೆ 12 ಲಕ್ಷದ ತನಕದ ಆದಾಯಕ್ಕೆ ಯಾವುದೇ ತೆರಿಗೆ ಇಲ್ಲ ಅನ್ನುವಂಥದ್ದು. ಮಧ್ಯಮ ವರ್ಗದ ಮೇಲಿನ ಹೊರೆಯನ್ನು ಎಷ್ಟರ ಮಟ್ಟಿಗೆ ಕಡಿಮೆ ಮಾಡ್ತಾರೆ ಅಂತ ಚರ್ಚೆ ಮಾಡ್ತಾ ಇದ್ವಿ. ಕಡಿಮೆ ಆಗಿದೆ. ಅಂದರೆ ಹೆಚ್ಚು ಕಡಿಮೆ ಪ್ರತಿ ತಿಂಗಳು 1 ಲಕ್ಷ ರೂಪಾಯಿ ಸಂಬಳ ತೆಗೆದುಕೊಳ್ಳುವವರು ಕೂಡ ಯಾವುದೇ ತೆರಿಗೆ ಕಟ್ಟಬೇಕಾಗಿಲ್ಲ. 1 ಲಕ್ಷ ರೂಪಾಯಿ ಸಂಬಳ ತೆಗೆದುಕೊಳ್ಳುವವರು ಕೂಡ ತೆರಿಗೆ ಕಟ್ಟಬೇಕಾಗಿಲ್ಲ. ಹಾಗಾದರೆ ಅದು ಅಷ್ಟರ ಮಟ್ಟಿಗೆ ಸರ್ಕಾರಕ್ಕೆ ಖೋತಾನ, ನಷ್ಟನ? ಇಲ್ಲ. ಎಕನಾಮಿ ಅಂದರೆ ಜನರ ಕೈಯಲ್ಲಿ ದುಡ್ಡು ಆಡಿದಾಗ ಸಹಜವಾಗಿ ಪರ್ಚೇಸಿಂಗ್ ಪವರ್ ಜಾಸ್ತಿ ಆಗುತ್ತೆ ಮತ್ತು ಇಂಡೈರೆಕ್ಟ್ ಟ್ಯಾಕ್ಸ್ ಕಲೆಕ್ಷನ್ ಹೆಚ್ಚಾಗುತ್ತೆ ಅನ್ನುವ ಲೆಕ್ಕಾಚಾರದಲ್ಲಿ ಈ ಘೋಷಣೆಯನ್ನು ಮಾಡಲಾಗಿದೆ. ನಾನು ಪ್ರಶಾಂತ್ ಚರ್ಚೆ ಮಾಡ್ತಾ ಇದ್ವಿ. ಅಂತೂ ಇಂತೂ ತಮ್ಮ ವೋಟ್ ಬ್ಯಾಂಕನ್ನು ನರೇಂದ್ರ ಮೋದಿ ಅವರು ಅಡ್ರೆಸ್ ಮಾಡಿದ್ರು. ಗಟ್ಟಿ ಮಾಡ್ಕೊಳ್ಳೋದಲ್ಲ, ಅಡ್ರೆಸ್ ಮಾಡಿದ್ರು. ಅಂದರೆ ನಿಮ್ಮ ಕಷ್ಟ ಇದೆಯಪ್ಪ, ನಿಮ್ಮ ಕಷ್ಟ ನಮಗೆ ಕಾಣಿಸಿದೆ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಜಾಬ್ ಕ್ರಿಯೇಷನ್, ಅದನ್ನು ಹೆಂಗೆ ನೋಡ್ತೀರಿ ಅದು ಇಂಪಾರ್ಟೆಂಟ್. ಈಗ ಕಷ್ಟ, ಈಗ ನೀವು 7 ಲಕ್ಷದಿಂದ 8 ಲಕ್ಷ ಮಾಡಿದರು, 9 ಲಕ್ಷ ಮಾಡಿದರು, ಅದು ಕಷ್ಟ ಇದೆಯಪ್ಪ, 1 ಲಕ್ಷ ನಾನು ಕೊಡ್ತಾ ಇದ್ದೀನಿ ಅಂತಕ್ಕಂಥದ್ದು ಬೇರೆ. ಇವತ್ತು ಸರ್ಕಾರಕ್ಕೂ ಮೋದಿಯವ್ರಿಗೂ ಖಾಸಗಿ ಕಂಪ್ನಿಗಳಿಗೂ ಕೂಡ ಜನ ಹೊರಗಡೆ ಬಂದು ಖರ್ಚು ಮಾಡತಕ್ಕಂಥ ಅಗತ್ಯತೆ ಇದೆ. ಆ ಕಾಲದಲ್ಲಿ ಮಾಡಲಾಗಿದೆ. ಅದು ಬಹಳ ಮಹತ್ವದ ಸಂಗತಿ ಅಂತ ನನಗೆ ಅನಿಸುತ್ತೆ. ಯಾಕಂದರೆ ಬೇರೆ ಕಾಲದಲ್ಲಿ ಮಾಡಿದರೆ ಆಯ್ತಪ್ಪ ವೋಟ್ ಬ್ಯಾಂಕನ್ನು ಮಾಡಲಿಕ್ಕೆ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ನೀವು ಆ ವಿಶ್ಲೇಷಣೆ ಮಾಡ್ಬೋದಿತ್ತು. ಇವತ್ತು ಯಾಕೆ ಮಾಡ್ತಿದ್ದಾರೆ? ಅವಶ್ಯಕತೆ ಇದೆ. ನೀವು FMCG ಮಾರ್ಕೆಟ್ ಹೇಳುತ್ತೆ. ಅಲ್ಲಿ ನಾನು ಫಿಕ್ಕಿಯಲ್ಲಿನ ಇವತ್ತಿನ ಬೆಳಗ್ಗೆನ ಇಂಟರ್ವ್ಯೂ ನೋಡ್ತಾ ಇದ್ದೆ. ಅಲ್ಲಿ ಬಹುತೇಕ FMCG ಅವ್ರ ಜೊತೆ ಒಂದು ಚರ್ಚೆ ಮಾಡಲಾಗ್ತಾ ಇತ್ತು. ಅವ್ರು ಹೇಳ್ತಿದ್ದಾರೆ, ಇಲ್ಲ ಹೇಗಾದರೂ ಮಾಡಿ ಮಧ್ಯಮ ವರ್ಗದ ಕೈಯಲ್ಲಿ ಹಣ ಕೊಡಿ, ಅವ್ರು ಬಂದು ಹೂಡಿಕೆ ಮಾಡ್ತಾರೆ, ಅವ್ರು ಬಂದು ಏನೋ ಒಂದು ಮಾಡ್ತಾರೆ, ಅವರೇ ಮುಂದೆ ಬರ್ತಾ ಇಲ್ಲ ಅನ್ನುವ ಪರಿಸ್ಥಿತಿಯಲ್ಲಿ ಈ ಕಂಪ್ನಿಗಳ ಇಡೀ ಒಂದು ಆದಾಯದಲ್ಲೂ ಕೂಡ ಖೋತ ಆಗ್ತಾ ಇದೆ. ಸೈಕಲ್ ತಿರುಗ್ತಾ ಇಲ್ಲ. ಅಂದರೆ ಈಗ ನೋಡಿ, ನಾವು ಕೆಪೆಕ್ಸ್ ಬಗ್ಗೆ ಭಾಳಷ್ಟು ಚರ್ಚೆಗಳನ್ನು ಮಾಡಿದ್ವಿ. ಯಾವ ಪೋಸ್ಟ್ ಕೊರೋನಾ ಬಜೆಟ್, ಎಲ್ಲ ಬಜೆಟ್ಗಳಲ್ಲಿ ಕೆಪೆಕ್ಸ್ಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ನಿನ್ನೆ ನಾನು ನೋಡ್ತಾ ಇದ್ದೆ, ನೀವು ರಸ್ತೆ ಕಾಮಗಾರಿಯ ಸಂದರ್ಭದಲ್ಲಿ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಬರ್ತಾ ಇಲ್ಲ ಅಂತಕ್ಕಂಥದ್ದರ ಬಗ್ಗೆ ಸಾಕಷ್ಟು, ಅಂದರೆ ಎಕನಾಮಿಕ್ ಸರ್ವೆಯಲ್ಲಿ ಅದರ ಬಗ್ಗೆ ಒಂದು ಸಾಕಷ್ಟು ಅಂಶಗಳನ್ನು ಬರೆಯಲಾಗ್ತಾ ಇದೆ. ಕೆಪೆಕ್ಸ್ ಸ್ಪೆಂಡಿಂಗ್ ಜಾಬ್ ಗ್ರೋತ್ನಲ್ಲಿ ಕನ್ವರ್ಟ್ ಆಗ್ತಾ, ಅಂದರೆ ನೋಡಿ, ನೀವು ಯಾವುದೇ ಒಂದು ನಿರ್ಣಯ, ನೀವು ಕಾರ್ಪೊರೇಟ್ ಟ್ಯಾಕ್ಸ್ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. 2 ವರ್ಷದ ಹಿಂದೆ ಗೌರೀಶ್ ಕಾರ್ಪೊರೇಟ್ ಟ್ಯಾಕ್ಸ್ ಬಗ್ಗೆ ಭಾಳಷ್ಟು, ಕಾರ್ಪೊರೇಟ್ ಟ್ಯಾಕ್ಸ್ನಲ್ಲಿ ಕಡಿತಗೊಳಿಸ್ಬೇಕು. ಇವತ್ತು ಕಾರ್ಪೊರೇಟ್ ಟ್ಯಾಕ್ಸ್ ಕಡಿತಗೊಂಡಿದೆ, ಆದರೆ ಹೈಯರ್ ಅಪ್ಸ್ನ ಸ್ಯಾಲ್ರಿಗಳು ಜಾಸ್ತಿ ಆಗ್ತಾ ಇವೆ, ಕರೆಸ್ಪಾಂಡಿಂಗ್ಲಿ ಅದು ಕೆಳಗಡೆ ಬರ್ತಾ ಇಲ್ಲ. ನೀವೇನು ಇನ್ಫ್ಲೇಷನ್ 8% ಅಂತ ಹೇಳ್ತೀವಿ, ಆ 8% ಆದರೂ ನಿಮ್ಗೆ ಸ್ಯಾಲ್ರಿ ಹೈಕ್ ಆಗಬೇಕಲ್ಲ. ಹೌದು. ಅಂದಾಗ ಮಾತ್ರ ಆತ ಬಂದು ಏನೋ ಒಂದು ಹೊಸ ಅಂಶಗಳನ್ನು ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಆ ಚಿಂತೆಯ ಭರದಲ್ಲಿ ನನಗನ್ಸುತ್ತೆ ಸರ್ಕಾರ, ಅಂದರೆ ಇದು ಬರೀ ಮಧ್ಯಮ ವರ್ಗವನ್ನು ಓಲೈಸುವುದಕ್ಕೋಸ್ಕರ ಮಾಡಿದೆ ಅನ್ನುವ ವಿಶ್ಲೇಷಣೆ ಅರ್ಧ ಆಗ್ಬೋದೇನೋ. ಮಧ್ಯಮ ವರ್ಗದ ಸಹಾಯದ ನಿರೀಕ್ಷೆಯಲ್ಲಿ ಸರ್ಕಾರ ಇದೆ. ಎಸ್, ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಅಂದರೆ ಇಷ್ಟು ವರ್ಷಗಳ ಕಾಲ ಭಾರತದ ಎಕನಾಮಿನ ಎತ್ತಿ ಹಿಡ್ಕೊಂಡ್ರು, 2 ಕೈಯಲ್ಲಿ ಶಕ್ತಿ ಮೀರಿ ಎತ್ತಿ ಹಿಡ್ಕೊಂಡ್ರು ಮಧ್ಯಮ ವರ್ಗ. ಇನ್ನೂ ನಿರೀಕ್ಷೆ ಮಧ್ಯಮ ವರ್ಗದಿಂದಲೇ. ನಿಮಗೊಂದು ಸ್ವಲ್ಪ ಜಾಗತೀಕರಣದ ಫಲಾನುಭವಿಗಳು ಕೂಡ ಮಧ್ಯಮ ವರ್ಗಗಳೇ. ಹಾಗಾಗಿ ಇವತ್ತು ಮಧ್ಯಮ ವರ್ಗ ಯಾವ ಪ್ರಮಾಣದಲ್ಲಿ ಸ್ಪೆಂಡ್ ಮಾಡಬೇಕು, ಇವತ್ತು ನಮ್ಮದು ಸ್ಪೆಂಡಿಂಗ್ ಎಕಾನಮಿ, ಯಾವ ಪ್ರಮಾಣದಲ್ಲಿ ಸ್ಪೆಂಡ್ ಮಾಡಬೇಕು ಆ ಪ್ರಮಾಣದಲ್ಲಿ ಸ್ಪೆಂಡ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ಆತನ ಕೈಯನ್ನು ಕಟ್ಟಿ ಹಾಕಲಾಗಿದೆ. ಇಂಡೈರೆಕ್ಟ್ ಟ್ಯಾಕ್ಸಸ್ಗಳಿವೆ, ಪರ್ಸ್ನಲ್ ಟ್ಯಾಕ್ಸ್ಗಳನ್ನು ಕಟ್ಟಬೇಕಾಗತ್ತೆ, ಹಣದುಬ್ಬರದ ಪ್ರಮಾಣ ಇದೆ, ಇಡೀ ನಿಮ್ಮ ಫುಡ್ ಇನ್ಫ್ಲೇಷನ್ ಯಾವ ಪ್ರಮಾಣದಲ್ಲಿ ಏರಿಕೆ ಆಗಿದೆ. ಆ ಕಾರಣದಿಂದ ಎಲ್ಲೋ ಆತನಿಗೆ ಒಂದು ರಾಹತ್ ಕಿ ಸಾಸ್ ಅಂತಾರಲ್ಲ, ನಿರಾಳತೆಯ ಉಸಿರು ತೆಗೆದುಕೊಳ್ಳಿಕ್ಕೆ ಆತನಿಗೊಂದು ಅವಕಾಶ ಮಾಡಿಕೊಡ್ಬೇಕಿತ್ತು. ಸರ್ಕಾರ ಆ ಒಂದು ನಿರಾಳತೆಯನ್ನು ಕೊಟ್ಟು ನೀವು ಅದನ್ನು ಬಂದು ಇಲ್ಲಿ ಮಾರ್ಕೆಟ್ನಲ್ಲಿ ಸ್ಪೆಂಡ್ ಮಾಡಿ ಅಂತಕ್ಕಂಥದ್ದನ್ನು ಕೈ ಮುಗಿದು ಕೇಳಿಕೊಳ್ಳುವ ಸ್ಥಿತಿಗೆ ಬಂದಿದೆ. ದ್ಯಾಟ್ ಈಸ್ ಇಂಪಾರ್ಟೆಂಟ್. ಇಲ್ಲ, ಆಮೇಲೆ 12 ಲಕ್ಷ ರೂಪಾಯಿದಲ್ಲೂ ಕೂಡ ನೀವು ಯಾವುದೇ ರೀತಿಯಾಗಿ ಎಲ್ಲೇ ಸ್ಪೆಂಡ್ ಮಾಡಿ ಅವರು ಕಡಿಮೆ ಅಂದರೆ 2 ಲಕ್ಷ ರೂಪಾಯಿ ಟ್ಯಾಕ್ಸ್ ಕಟ್ತಾರೆ.
GST ಮುಖಾಂತರ ಕಡಿಮೆ ಅಂದ್ರೆ 2 ಲಕ್ಷ ರೂಪಾಯಿ ಟ್ಯಾಕ್ಸ್. ನೀವು ಯಾವುದೇ ತೆಗೆದುಕೊಂಡು 18%ಗಿಂತ ಯಾರೋ ಅವರೇನೋ ಮನೆ ಕಟ್ಟಿದ್ರೆ ಒಂದು ಮಾತ್ರ ನೀನು ಸ್ಟೀಲ್ ಮೇಲೆ ಟ್ಯಾಕ್ಸು, ಸಿಮೆಂಟ್ ಮೇಲೆ ಟ್ಯಾಕ್ಸು, ನೀವು ಬ್ಯಾಂಕ್ ಲೋನ್ ಕೇಸ್ಕೊಳಪ್ಪ, ಕೇಳಿ ಬ್ಯಾಂಕಲ್ಲಿ ನೀವು ಲೋನ್ ತಗೊಂಡ್ರೆ ಈಗ 10% ಆಗಿದೆ ಹೋಮ್ ಲೋನ್. ನೋಟ್ ಪ್ರಿಂಟ್ ಮಾಡಿ ಮಾಡಕ್ಕಾಗತ್ತಾ ಯಾವ್ದಾದ್ರು? ಆಗಲ್ಲ. 1 ಕೋಟಿ ರೂಪಾಯಿ ಕೇಳಿ, ಅವ್ರು 1 ಕೋಟಿ ರೂಪಾಯಿ ನೀವು ಹೆಂಗ್ ಹೇಳ್ತಿದ್ರೆ ನೋಟ್ ಪ್ರಿಂಟ್ ಮಾಡಿ ಎಲ್ಲಾ ಯೋಜನೆಗಳಿಗೆ ಅವರು 1 ಕೋಟಿ ರೂಪಾಯಿ ಕರ್ನಾಟಕದಲ್ಲಿ ಕುಳಿತು 2 ಕೇಳ್ತೀರಿ, ಕೋಟಿ ರೂಪಾಯಿ ಸಂಪಾದನೆ ಮಾಡಬೇಕು. ಕರ್ನಾಟಕದಲ್ಲಿ ಕುಳಿತು ಕೇಳ್ತೀರಿ, ಟ್ಯಾಕ್ಸ್ ಕಟ್ಟಬೇಕು, ನೀನು ಇಂಟ್ರೆಸ್ಟ್ ಕಟ್ಟಬೇಕು. ಎಷ್ಟಾಗಿದೆ ಇಂಟ್ರೆಸ್ಟ್? 10% ಇಂಟು 9.5% ಇಂಟ್ರೆಸ್ಟ್ ಇದೆ ಇವತ್ತು ನ್ಯಾಷನಲೈಸ್ ಬ್ಯಾಂಕ್ಗಳಲ್ಲಿ. ನೀವು ಯಾವ್ದು ಹೋಮ್ ಲೋನ್ ತಗೊಂಡ್ರೆ ನೀವು ಮಧ್ಯಮ ವರ್ಗದವ್ರಿಗೆ ಏನು ಅನುಕೂಲ ಅದರಿಂದ? ಅದು ನಷ್ಟ ಇದನ್ನೇನು ಸಿ ನಟರಾಜ್ ಗೌಡ್ರೆ, ಬೆನ್ನ ಕೆಳಗೆ ಒಂದ್ ಕಡೆ ಅವ್ರು ಹಾಕಿರೋ ಬರೆ ಇದೆ, ಇನ್ನೊಂದ್ ಕಡೆ ನೀವ್ ಹಾಕಿರೋ ಬರೆ ಇದೆ. ನೀವು ರಾಜ್ಯ ಸರ್ಕಾರ ನೀವ್ ಹಾಕಿರೋ ಬರೆ ಏನ್ ಕಡಿಮೆ ಇದೆಯಾ? ನೀವ್ ಹಾಕಿರೋ ಬರೆ ಏನ್ ಕಡಿಮೆ ಇದೆಯಾ? ಅವಕಾಶ ಇದೆ. ಕೇಂದ್ರ ಸರ್ಕಾರ ತೆರಿಗೆ ತೆಗೆದುಕೊಂಡು ಹೋಗಿ ನಮ್ಗೆ ಕೊಡ್ತಾ ಇಲ್ಲ, ಅನ್ಯಾಯ ಆಗ್ತಾ ಇದೆಯಲ್ಲ, ಅದ್ರ ಬಗ್ಗೆ ಧ್ವನಿ ಎತ್ತಬೇಕಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.